ಏನಿಲ್ಲ ಮೇಡಮ್, ಬೀಮ್ಸ್ ಆಸ್ಪತ್ರೆಯಲ್ಲಿ ನಿನ್ನೆ ಒಬ್ಬರು ಬಾಣಂತಿ ಸಾವನ್ನಪ್ಪಿದ್ದಾರೆ. ಈ ಹಿಂದೆಯೂ ಒಂದು ಆರೋಪ ಕೇಳಿ ಬಂದಿತ್ತು, 51 ಮಕ್ಕಳು ಸತ್ತಿದ್ರು. ಅವನು ಮಹಾರಾಷ್ಟ್ರ ಪ್ರವಾಸದಲ್ಲಿ ಬೀಮ್ಸ್ಗೆ ಸರ್ಜರಿ ಆಗಬೇಕು ಅನ್ನೋದೊಂದು ಆಗ್ರಹ ಇರುವಂಥದ್ದು. ನಾನು ಮೊದಲಿಂದನೂ ಹೇಳ್ತೀನಿ, ಬೀಮ್ಸ್ ಎಲ್ಲ ವ್ಯವಸ್ಥೆಯಲ್ಲೂ ಸರ್ಜರಿ ಆಗಬೇಕು ಅಂತ ನಾನು ಮೊದಲಿಂದನೂ ಧ್ವನಿ ಎತ್ತೇನೆ. ಒಂದು ಶಿಸ್ತಿರ್ಬೋದು, ಒಂದು ಆರೋಗ್ಯ ದೃಷ್ಟಿ ಇರ್ಬೋದು, ಅಥವಾ ಡಾಕ್ಟರ್ಗಳಿರ್ಬೋದು, ಅಥವಾ ಡಾಕ್ಟರ್ ಅವೈಲೇಬಿಲಿಟಿ ಇರ್ಬೋದು, ಅಥವಾ ಏನೇ ಇರಲಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಪ್ರತಿಯೊಂದು ಕೂಡ ಭಾಳ ಚೆನ್ನಾಗಿ ಆಗಬೇಕು ಅಂತ ನಾನು ಹೇಳ್ತೀನಿ. ಈಗ ನಿನ್ನೆ ನಾನು ಕೂಡ ಮಾಧ್ಯಮದಲ್ಲಿ ನಾನು ಮಾತಾಡ್ತೀನಿ, ಆದಷ್ಟು ಬೇಗ ಯಾರು ತಪ್ಪಿತಸ್ಥರು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಂಡು, ಯಾಕಂತಂದರೆ ಸುಮ್ಮನೆ ಇದು ನಿಮಗೆ ಹೇಳೋವಂಥ ಸ್ಟೇಟ್ಮೆಂಟ್ ಆಗಬಾರ್ದು. ಪದೇ ಪದೇ ಕ್ರಮ ತೆಗೆದುಕೊಳ್ತೀವಿ, ಶಿಸ್ತು ಕ್ರಮ ತೆಗೆದುಕೊಳ್ತೀವಿ, ಕಠಿಣ ನಿರ್ಧಾರ. ತಾವು ಕೂಡ ಭೇಟಿ ನೀಡ್ತೇನೆ ಅಂತ ಹೇಳಿದ್ರೆ ಹೌದು, ಪರಿಶೀಲನೆ ಮಾಡಿದ್ದೀರಿ ಮೇಡಮ್? ಖಂಡಿತವಾಗ್ಲೂ ಭೇಟಿ ನೀಡಿದ್ದೀನಿ. ಮೇಡಮ್, ಇನ್ನೊಂದು ಇನ್ನು BPL ಕಾರ್ಡ್ ರದ್ದತಿ ಬಗ್ಗೆ ಚರ್ಚೆ ನಡೀತಾ ಇದೆ. ಸಾಕಷ್ಟು ಜನ ಆತಂಕದಲ್ಲಿದ್ದಾರೆ. ಎಲ್ಲಿ ಯೋಜನೆಗಳು ನಮ್ಮ ಕೈ ತಪ್ಪುತ್ತೆ, ರದ್ದಾಗಿದೆ ಅಂತ ಪ್ರಚಾರ ಮಾಡ್ತಾರೆ. ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಸ್ಪಷ್ಟವಾಗಿ ನಾನು 1,000 ಕಾರ್ಡ್ ನಿಮ್ಮ ಮುಖಾಂತರನೇ ನಾನು ಸ್ಪಷ್ಟಪಡಿಸಿದ್ದೀನಿ. ಯಾರು BPL ಮತ್ತು APL ಹೊಂದಿರ್ತಾರೋ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು GST ಕಟ್ಟೋದಿಲ್ಲ ಅಂಥವರಿಗೆ ಗೃಹಲಕ್ಷ್ಮಿಯನ್ನು ಕೊಡ್ತೀವಿ. ಇವತ್ತು BPL ಕಾರ್ಡು ರದ್ದತಿಗಿನ್ನೂ BPLನಲ್ಲಿರುವಂಥ 80,000 BPL ಕಾರ್ಡನ್ನು APLಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ, ಯಾರು ಭಯಪಡುವಂಥ ಪ್ರಮೇಯನೇ ಇಲ್ಲ. ಯಾಕಂದರೆ ಗೃಹಲಕ್ಷ್ಮಿ APL ಪ್ಲಸ್ BPL ಇಬ್ಬರಿಗೂ ಬರುತ್ತೆ. ಅವ್ರು BPL ಇದ್ರೂ ಅವ್ರಿಗೆ ಬರುತ್ತೆ 80,000 ಜನರಿಗೆ, 80,000 APLಗೆ ಬಂದರೂ ಅವ್ರಿಗೆ ಬರುತ್ತೆ. ಸೊ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು GST ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋಲ್ಲ ಅವ್ರಿಗೆ ಬರುತ್ತೆ. ಶಾಸಕರ ಖರೀದಿ ಆಗ್ತದೆ ಅಂತೇಳಿ ಇಡೀ ದೇಶದಲ್ಲಿ ಈ ರೀತಿಯಾದಂಥ ಅಸೆಂಬ್ಲಿನಲ್ಲಿನೇ ಸಿಟ್ಟಿಂಗ್ MLA BJP ಮುಖಂಡರ ಮೇಲೆ, BJP MLA ಮೇಲೆ ಆಪಾದನೆ ಮಾಡಿರೋದನ್ನ ನೀವು ನೋಡಿದ್ರೆ, ಶಾಸಕರು BJP ಅವರು ನಿರಂತರವಾದಂಥ ಪ್ರಯತ್ನ ಅವ್ರು ಮಾಡ್ತಾ ಇರಬೇಕು. ನಾವೆಲ್ಲ ಭಾಳಷ್ಟು ಗಟ್ಟಿಯಾಗಿದ್ದೀವಿ, ಸುಭದ್ರವಾದಂಥ ಸರ್ಕಾರ, ಗಟ್ಟಿ ಸರ್ಕಾರ, ಏನು ಮಾಡಲಿಕ್ಕೆ ಶಾಸಕರ ಹೆಸರು ಕೇಳಬಹುದು. ಅದನ್ನು ಅವರೇ ಸ್ಪಷ್ಟನೆ ನೀಡಿದ್ದಾರೆ. ಸಚಿವರ ಖಾತೆ ಬದಲಾಗುತ್ತೆ ಅನ್ನೋಂಥ ಚರ್ಚೆ ಕೂಡ ಆ ರೀತಿ ಏನಾದರೂ ಚರ್ಚೆಗಳಾಗಿಲ್ಲ? ಇಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ ಆ ರೀತಿ ಯಾವ ಚರ್ಚೆ ಆಗಿದೆ. ಬೆಳಗಾವಿ ಅಧಿವೇಶನ 9ನೇ ತಾರೀಕು 10 ದಿನ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಕು ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಧಾರ ಮಾಡಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು, ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂತ ನಿಟ್ಟಿನಲ್ಲಿ ಸುವರ್ಣಸೌಧದಲ್ಲಿ ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ. ಮಹಾರಾಷ್ಟ್ರದಲ್ಲಿ ಮತದಾನ ನಡೀತಾ ಇದೆ, ನೀವು ಸಹ ಪ್ರಚಾರ ಮಾಡಿ ಬಂದ್ರಿ. ಸೊ ಯಾವ ರೀತಿ ವಾತಾವರಣ? ಮಹಾರಾಷ್ಟ್ರದಲ್ಲಿ ನಾನು ಒಂದು 5 ದಿನ ಪ್ರಚಾರ ಮಾಡಿದ್ದು. ಸುಮಾರು 4 ಜಿಲ್ಲೆಗಳಲ್ಲಿ ಸುಮಾರು 17 ಕ್ಷೇತ್ರಗಳಲ್ಲಿ ನಾನು ಪ್ರಚಾರ ಮಾಡಿದ್ದೀನಿ. ವಾತಾವರಣ ಚೆನ್ನಾಗಿ ಮಹಾವಿಕಾಸ್ ಅಘಾಡಿಯ ಮತ್ತು ಸ್ಪೆಷಲಿ ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಪವಾರ್ ಶರದ್ ಪವಾರ್ ಶಿವಸೇನೆಯ ಮುಖ್ಯಸ್ಥರಿದ್ದಾರೆ, ಡೂಪ್ಲಿಕೇಟ್ ಒರಿಜಿನಲ್ ಮುಖ್ಯಸ್ಥರಿದ್ದಾರೆ, ಠಾಕ್ರೆ ಸಾಹೇಬರು ಜನರ ವಿಶ್ವಾಸ ನಂಬಿಕೆ. ಮಹಾವಿಕಾಸ್ ಅಘಾಡಿ ಸರ್ಕಾರ ನಾವು BJP ಮುಖಂಡರು ದುಡ್ಡು ಹಂಚುವ ವೇಳೆ ಸಿಕ್ಕಾಕಿದ್ರು. ಅದೊಂದು ದೊಡ್ಡ ಮಟ್ಟ ಸುದ್ದಿ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಅದ್ರ ಬಗ್ಗೆ ನಾನು ಮೇಡಮ್, ಈ ಸತಿ ಏನಾದರೂ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಪ್ರತ್ಯೇಕ ಸಭೆ ಆಗುತ್ತೆ? ಬರಬಹುದು. ಪ್ರತ್ಯೇಕತೆಯ ಬಗ್ಗೆ ಎಲ್ಲ MLAಗಳು ಒಂದು ಸುದ್ದಿ ಮಾತಾಡ್ಬೋದು. ಅಧಿವೇಶನ ಸಂದರ್ಭದಲ್ಲಿ ಬರಬಹುದು. ನೋಡಿ, ನಾಳೆ ಉಪಚುನಾವಣೆ ರಿಸಲ್ಟ್ ಬರುತ್ತೆ, ಏನು ನಾಳೆ ಅಲ್ಲ, ವಿಶ್ವಾಸ. ಮೇಡಮ್, ಮಹಾರಾಷ್ಟ್ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ವಿತರಣೆ ಆಗ್ತಾಯಿಲ್ಲ. ವಿಶೇಷವಾಗಿ ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗಿಲ್ಲ ಅನ್ನೋ ವಿಡಿಯೋಗಳು ಹರಿದಾಡ್ತಾ ಇದ್ವಿ. ಹೌದು, ಅವರು ಸುಳ್ಳು ಮಾಡಿ ಎಲ್ಲ ಕಡೆ ಹರಿದಾಡಿಸ್ತಾ ಇದ್ರು. ಸೊ ರಿಯಾಲಿಟಿ ಚೆಕ್ ಮಾಡಲಿಕ್ಕೆ ಮಹಾರಾಷ್ಟ್ರದ ಏನು ಬಾರ್ಡರ್ನಲ್ಲಿ ಇರ್ತಾರೆ ಮೀಡಿಯಾದವರಾಗಲಿ ಅಥವಾ ಅಲ್ಲಿನ ಮತದಾರರಾಗಲಿ ನಮ್ಮ ಬಾರ್ಡರ್ ಬಂದು ಅವರೆಲ್ಲ ರಿಯಾಲಿಟಿ ಚೆಕ್ನ ಮಾಡಿಕೊಂಡು ವಿಡಿಯೋಗಳು ಕಳಿಸ್ತಾರೆ. ಥ್ಯಾಂಕ್ ಯು ಸರ್.